ಹಾಯ್ ನಮಸ್ಕಾರ ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ನವೀನ್ ಕುಮಾರ್ BN. ಕೆಲಸ ದಿನದ ಮುಕ್ಕಾಲು ಭಾಗ ಕೆಲಸಕ್ಕೆ ಅಂತಲೇ ಹೋಗ್ಬಿಡುತ್ತೆ. ಕೆಲಸ ಮುಗೀತು ಮಲ್ಗೋಣ ಅಂತಂದ್ರೂ ಕನಸಲ್ಲೇ ಆ ಕೆಲಸನೇ ಕಾಡುತ್ತೆ. ಶಿಫ್ಟ್ನಲ್ಲಿ ಸಮಯ ಹೋಗೋದೇ ಗೊತ್ತಾಗಲ್ಲ. ಪರ್ಸ್ನಲ್ ಲೈಫ್ ನಮ್ಮದೂ ಕೂಡ ಒಂದಿದೆ ಅಂತಲೂ ಮರ್ತೋಗ್ಬಿಡುತ್ತೆ. ಸ್ಯಾಲ್ರಿಗೋಸ್ಕರ ತಿಂಗಳೆಲ್ಲ ದುಡಿದ್ರೂ ಎಲ್ಲಿ ಲೀವ್ ತೊಗೊಂಡ್ಬಿಟ್ರೆ ಸ್ಯಾಲ್ರಿ ಕಟ್ಟಾಗುತ್ತೋ ಅನ್ನೋಂತಹ ಭಯ ಕೆಲವರಿಗೆ ಇದ್ದೇ ಇರುತ್ತೆ. ಅದರಲ್ಲೂ ವರ್ಕ್ ಪ್ರೆಷರ್ನಲ್ಲಿ ಲವ್ವರ್ ಇದ್ಬಿಟ್ರೆ ಕಥೆನೇ ಮುಗೀತು. ಲವ್ವರು ಮೀಟ್ ಮಾಡೋಕ್ಕೆ ಆಗಲ್ಲ, ಸಿನಿಮಾ ಟ್ರಿಪ್ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಸ್ಯಾಲ್ರಿನೂ ಕೊಟ್ಟು ಡೇಟಿಂಗ್ಗೋಸ್ಕರ ಅಂತಲೇ 2 ದಿನ ರಜೆ ಕೊಡುವಂತಹ ಒಂದು ಕಂಪ್ನಿ ಇದೆ. ವಾರೆ ರಜೆನೂ ಕೊಟ್ಟು ಸ್ಯಾಲ್ರಿನೂ ಕೊಟ್ಟು ಲವ್ವರ್ ಜೊತೆಗೆ ಡೇಟಿಂಗ್ ಹೋಗುವಂಥ ಪರ್ಮಿಷನ್ ಕೊಡುವಂಥ ಕಂಪ್ನಿ ಯಾವುದು? ಆ ಪ್ಲ್ಯಾನ್ನಿಂದ ಆ ಕಂಪ್ನಿಗೆ ಆಗುವಂಥ ಯೂಸ್ ಆದರೂ ಕೂಡ ಏನು ಅಂತ ನೀವು ಕೇಳ್ಬೋದು. ವಿಷಯ ಇದೆ, ಇತ್ತೀಚೆಗೆ ನಮ್ಮ ಭಾರತದಲ್ಲೂ ಡೇಟಿಂಗ್ ಸಂಸ್ಕೃತಿ ಹೆಚ್ಚಾಗ್ತಾ ಇದೆ ಅಂತ ಹೇಳ್ಬೋದು. ಈ ಡೇಟಿಂಗ್ ಸಂಸ್ಕೃತಿ ನಮ್ಮ ದೇಶಕ್ಕಿಂತ ಫಾರಿನ್ಗಳಲ್ಲಿ ಕಾಮನ್ ಆಗೋಗಿದೆ. ಸಾಕಷ್ಟು ಜನ ಕೆಲಸದಿಂದ ಸ್ವಲ್ಪ ರಿಲ್ಯಾಕ್ಸ್ ಮೂಡು ಹೋಗೋದಕ್ಕೋಸ್ಕರನೇ ತಮ್ಮ ಲವರ್ ಜೊತೆಗೆ ಡೇಟ್ಗಂತ ಹೋಗ್ತಾರೆ. ಅದೇ ಟೈಮ್ನಲ್ಲಿ ಡೇಟಿಂಗ್ನಲ್ಲಿ ಬ್ಯುಸಿಯಾಗಿ ಕೆಲಸಕ್ಕೆ ರಜೆ ಹಾಕೋರನ್ನು ಕೂಡ ನಾವು ನೋಡ್ತಾನೆ ಇರ್ತೀವಿ. ಆದರೆ ಇನ್ನು ಮುಂದೆ ಆ ರೀತಿ ಕದ್ದು ಮುಚ್ಚಿ ರಜೆ ಹಾಕುವಂಥ ತಲೆನೋವು ಇರೋದಿಲ್ಲ. ಥೈಲ್ಯಾಂಡ್ ದೇಶದ ಒಂದು ಕಂಪನಿ ತನ್ನ ಎಂಪ್ಲಾಯರ್ಸ್ಗೋಸ್ಕರನೇ ವಿಭಿನ್ನ ರೀತಿಯ ಪ್ಲಾನ್ ಒಂದನ್ನು ಮಾಡಿದೆ. ಹೌದು, ಥೈಲ್ಯಾಂಡ್ ಮೂಲದ ಮಾರ್ಕೆಟಿಂಗ್ ಏಜೆನ್ಸಿ ವೈಟ್ ಲೈನ್ ಗ್ರೂಪ್ ಅನ್ನುವಂತಹ ಕಂಪನಿ ತನ್ನ ಉದ್ಯೋಗಿಗಳಿಗೆ ಟಿಂಡರ್ ಲೀವನ್ನು ಘೋಷಣೆ ಮಾಡಿದೆ. 6 ತಿಂಗಳಿಗೆ ಒಂದು ಸರಿ ಉದ್ಯೋಗಿಗಳಿಗೆ ಅಂತಲೇ ತಮ್ಮ ಗೆಳತಿ ಜೊತೆಗೆ ಡೇಟ್ ಮಾಡೋದಕ್ಕೆ ಅಂತಲೇ ಸಂಬಳದಲ್ಲಿ ಯಾವುದೇ ರೀತಿಯಂತಹ ಹಣವನ್ನು ಕಟ್ ಮಾಡದೆ ರಜೆ ನೀಡ್ತಾ ಇದ್ದೀವಿ ಅಂತ ಕಂಪನಿ ಹೇಳ್ತಿದೆ. ಉದ್ಯೋಗಿಗಳು ಜುಲೈನಿಂದ ಡಿಸೆಂಬರ್ ನಡುವೆ ಯಾವುದೇ ದಿನದಲ್ಲಿ ಈ ರಜೆಗಳನ್ನು ಯೂಸ್ ಮಾಡ್ಕೊಳ್ಬೋದು ಅಂತಲೂ ಕಂಪನಿ ಹೇಳಿದೆ. ಸದ್ಯ ಈ ಕಂಪನಿಯು ಲಿಂಕ್ಡ್ಇನ್ ಶೇರ್ನಲ್ಲಿ ಮಾಡಿಕೊಂಡಿದ್ದ ಪೋಸ್ಟ್ ಈಗ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಪೋಸ್ಟ್ನಲ್ಲಿ ನಮ್ಮ ಕಂಪನಿಯ ಉದ್ಯೋಗಿಗಳಿಗೆ 6 ತಿಂಗಳ ಫ್ರೀ ಟಿಂಡರ್ ಪ್ಲಾಟಿನಮ್ ಮತ್ತು ಟಿಂಡರ್ ಗೋಲ್ಡ್ ಲೀವ್ ಕೊಡ್ತಾ ಇದ್ದೀವಿ. ನಮ್ಮ ಉದ್ಯೋಗಿಗಳು ಯಾರ ಜೊತೆಗಾದರೂ ಕೂಡ ಡೇಟಿಂಗ್ ಮಾಡೋದಕ್ಕೆ ಹೋದರೆ ಟಿಂಡರ್ ಲೀವನ್ನು ಬಳಸ್ಬೋದು ಅಂತ ಪೋಸ್ಟ್ ಮಾಡ್ಕೊಂಡಿದೆ. ಅಷ್ಟಕ್ಕೂ ಟಿಂಡರ್ ಲೀವ್ ಅಂತಂದರೆ ವೈಟ್ ಲೈನ್ ಕಂಪನಿ ಪ್ರಕಾರ ಟಿಂಡರ್ ಲೀವ್ ಅನ್ನೋದು ಉದ್ಯೋಗಿಗಳಿಗೆ ಯಾರೊಂದಿಗಾದರೂ ಡೇಟ್ ಮಾಡೋದಕ್ಕೆ ಅಂತಲೇ 6 ತಿಂಗಳಿಗೊಮ್ಮೆ ನೀಡುವಂಥ ಸ್ಪೆಷಲ್ ಆಫರ್ ರಜೆ. ಜುಲೈನಲ್ಲಿ ಪ್ರಾರಂಭವಾದ ಈ ವಿಶೇಷ ಪ್ಲ್ಯಾನ್ ಕಂಪನಿಯ ಸಿಬ್ಬಂದಿಗೆ ಡಿಸೆಂಬರ್ 31ನೇ ತಾರೀಕಿನವರೆಗೂ ಕೂಡ ಚಾಲ್ತಿಯಲ್ಲಿರುತ್ತೆ. ಆಫೀಸ್ನಲ್ಲಿ ಕೆಲಸ ಮಾಡುತ್ತಿದ್ದ ವೇಳೆ ಲವ್ವರ್ ಏನಾದರೂ ಡೇಟ್ ಕರೆದರೆ ಅಯ್ಯೋ ಕೆಲಸ ಇದೆ ಅನ್ನುವಂತಹ ಕಾರಣಗಳಿಗೆ ಹೇಳ್ತಾ ಇದ್ರು ಅಂಥ ಕೊರಗು ಅವಶ್ಯಕತೆ ಇನ್ನು ಮುಂದೆ ಇರೋದಿಲ್ಲ. ಟಿಂಡರ್ ಲೀವ್ ಅಪ್ಲೈ ಮಾಡಿದರೆ ಸಾಕು, ಮಿಕ್ಕಿದೆಲ್ಲ ಕಂಪ್ನಿ ನೋಡ್ಕೊಳ್ಳುತ್ತೆ. ಈ ಟಿಂಡರ್ ಲೀವ್ ಅಪ್ಲೈ ಮಾಡುವಂತಹ ಮುಂಚೆ ಹಲವು ಅಧ್ಯಯನವನ್ನು ಕಂಪ್ನಿ ಮಾಡಿತ್ತು. ಈ ಸಮಯದಲ್ಲಿ ಲವರ್ ಜೊತೆ ಡೇಟಿಂಗ್ ಮಾಡ್ತಿರುವ ಅಥವಾ ಗೆಳತಿ ಜೊತೆಗೆ ಕಮಿಟ್ ಆಗಿರುವ ವ್ಯಕ್ತಿಗಳು ಹೆಚ್ಚು ಖುಷಿಯಿಂದ ಕೆಲಸ ಮಾಡ್ತಾರೆ ಅನ್ನುವಂತಹ ರಿಪೋರ್ಟ್ ಕೆಲವು ಬಂದಂತೆ. ಹೀಗಾಗಿ ಟಿಂಡರ್ ಲೀವ್ ಜಾರಿಗೆ ತಂದಿದ್ದಾರೆ. ಆದರೆ ಟಿಂಡರ್ ಲೀವ್ ಪಡೆದುಕೊಂಡು ಡೇಟ್ ಮಾಡಿ ಕೊನೆಗೆ ಬ್ರೇಕಪ್ ಆದರೆ ಮತ್ತೆ ಹೊಸ ಡೇಟಿಂಗ್ ಮಾಡೋದಕ್ಕೆ ಅವಕಾಶ ಏನಾದರೂ ಕೂಡ ಇದೆಯಾ ಅನ್ನುವಂಥ ವಿಚಾರಕ್ಕೆ ಈ ಕಂಪನಿ ಮಾಹಿತಿ ಕೊಟ್ಟಿಲ್ಲ. ಉದ್ಯೋಗಿಗಳು ಚೆನ್ನಾಗಿ ಕೆಲಸ ಮಾಡಲಿ, ಅಗ್ರೆಸಿವ್ ಆಗಿ ಮೂಡ್ ಇರಲಿ ಅಂತ ಥೈಲ್ಯಾಂಡ್ ದೇಶದ ಕಂಪನಿಯೊಂದು ಪ್ರೇಮಿಗಳು ಡೇಟಿಂಗ್ ಮಾಡೋದಕ್ಕೆ ಅಂತಲೇ ಸ್ಯಾಲ್ರಿ ಕೊಟ್ಟು ರಜೆನೂ ಕೊಟ್ಟು ಆಫೀಸ್ ಟೈಮ್ನಲ್ಲಿ ಎಂಜಾಯ್ ಮಾಡಿ ಅಂತ ಹೇಳಿರೋ ಕಂಪನಿ ಬಗ್ಗೆ ಪರ ವಿರೋಧಗಳ ಮಾತುಗಳು ಶುರುವಾಗಿದೆ. ಅಲ್ಲಿ ಇಲ್ಲಿ ಅಂತ ನಮ್ಮ ಭಾರತದಲ್ಲೂ ಡೇಟಿಂಗ್ ಸೌಂಡ್ ಇದೆ, ಇಲ್ಲ ಅಂತಲ್ಲ. ಆದರೆ ಮಿತಿ ಮೀರಿ ಹೋದರೆ ಆ ಕಂಪನಿ ಥರನೇ ನಮ್ಮ ದೇಶದಲ್ಲೂ ಅದಕ್ಕಿಂತ ಹೆಚ್ಚಾಗಿ ಇಂತಹ ವೆರೈಟಿ ಪ್ಲಾನ್ಗಳು ಕೂಡ ಟ್ರೆಂಡಿಂಗ್ ಶುರುವಾಗ್ಬೋದು. ಏನಂತೀರಾ? ಇದಾಗಿತ್ತು ಇಂದಿನ ಸ್ಪೆಷಲ್ ರಿಪೋರ್ಟ್. ಅಪ್ಡೇಟ್ ಕಂಟೆಂಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.